ನಾವು ಗೊಂಜಾಳ ಹಾಕಿದ್ವಿ. ಗೊಂಜಾಳ ತೆಗೆದು ರೋಟ್ರ್ ಹೊಡಿಸಿ, ನೇಗಿಲು ಹೊಡಿಸಿ ಮತ್ತು ವಾಪಸ್ ರೋಟ್ರ್ ಹೊಡಿಸಿದ್ವಿ. ಈಗ ಆದರೂ ರೋಟ್ರ್ ಹೊಡೆದ್ರೂ ಹೆಂಡಿ ಸೈಜ್ ಇಷ್ಟೈತಿ. ಇದು ಕರಗಬೇಕು. ಇದು ಕರಗಕ್ಕೆ ನಾವು ತೆಳ್ಳಗೆ ಆಗಕ್ಕೆ ಏನು ಮಾಡತ್ತೀವಿ, ಈಗ ಸ್ಪ್ರಿಂಕ್ಲರ್ ಹಚ್ಚಾಕತ್ತೀವಿ. ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆದ್ರೆ ಹೆಂಡಿ ಕರಗಿ ಸಾಪಾಕೈತಿ. ಅದಾದಮೇಲೆ ಇವತ್ತು ನಾವು 15 ಜಟ್ ಹಚ್ಚೀವಿ ತೋಯ್ಸಾಕ. ಇದು ಪೂರ್ತಿ ಹೊಲ ತೋಯಿಸ್ಬೇಕು, ಹೆಂಡು ಅಷ್ಟು ಕರಗಿಸ್ಬೇಕು. ಕರಗಿಸಿ ಆಮೇಲೆ ನಾವು ಹರಕೊಂಡ್ರೆ ಪೂರ್ತಿ ಮೆತ್ತಗಾಗಿ ಪುಡಿ ಪುಡಿಯಾಗಿ ನಾವು ಬೆಡ್ ಮಾಡೋಕೆ ಭಾಳ ಚಲೋ ಆಕೈತಿ.